ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸಹಜವಾಗಿ ಕೆಆರ್ಎಸ್ನ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ. ಇನ್ನು ಕೆಆರ್ಎಸ್ನ ಒಳಹರಿವು ಹೆಚ್ಚಳ ಆಗ್ತಾ ಇದ್ದ ಹಾಗೆ ಔಟ್ಫ್ಲೋ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ನದಿಯಲ್ಲಿ ನೀರಿನ ರಭಸ ಜಾಸ್ತಿ ಆಗ್ತಾ ಇದೆ. ಪ್ರವಾಹದ ಪರಿಸ್ಥಿತಿ ಕೂಡ ಕಾವೇರಿ ನದಿ ತಟದಲ್ಲಿ ಬರುವಂತಹ ಗ್ರಾಮಗಳಲ್ಲಿ ಜಾಸ್ತಿ ಆಗ್ತಿದೆ. 24 ಗೇಟ್ಗಳಲ್ಲಿ 56,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ ನದಿಗೆ. ಹೀಗಾಗಿ ಕಾವೇರಿ ಭೋರ್ಗರೆದು ಹರಿತಾ ಇದ್ದಾರೆ. ಪ್ರವಾಸಿ ಸ್ಥಳಗಳಿಗೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಪ್ರವಾಸಿ ಸ್ಥಳ ಅಂದರೆ ರಂಗನಾಥಿಟ್ಟು ಪಕ್ಷಿಧಾಮ ಬರುತ್ತೆ, ಆಮೇಲೆ ಒಂದು ಘಾಟ್ ಬರುತ್ತೆ ಅಲ್ಲಿ. ಸೊ ಇಲ್ಲೆಲ್ಲ ಆಮೇಲೆ ಫಾಲ್ಸ್ ಬರುತ್ತೆ, ಅಲ್ಲೆಲ್ಲ ಹೋಗಬೇಡಿ ಪ್ರವಾಸಿಗರಿಗೆ, ಈಗ ಸದ್ಯಕ್ಕೆ ಅದು ಸೇಫ್ ಅಲ್ಲ ಅಂತ ಹೇಳಿ ನಿಷೇಧವನ್ನು ತಾತ್ಕಾಲಿಕವಾಗಿ ಹೇರಲಾಗಿದೆ. ನೀರು ಹರಿತಾ ಇರುವಂತಹ ಮನಮೋಹಕ ದೃಶ್ಯ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಕ್ರಸ್ಟ್ ಗೇಟ್ನಿಂದ ನೀರು ರಿಲೀಸ್ ಆಗಿರಬೇಕಾದ್ರೆ ಕಂಡು ಬಂದಿದ್ದು ಹೀಗೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ 56 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಕೆಆರ್ಎಸ್ ಅಣೆಕಟ್ಟೆಯಿಂದ ಸದ್ಯ 56,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ನಿನ್ನೆ 50,000 ಕ್ಯೂಸೆಕ್ ನೀರನ್ನು ಏನು ನದಿಗೆ ಬಿಡಲಾಗ್ತಾ ಇತ್ತು. ಆದರೆ ಮತ್ತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಇವತ್ತು 56,474 ಕ್ಯೂಸೆಕ್ ನೀರನ್ನು 24 ಗೇಟ್ಗಳ ಮುಖಾಂತರವಾಗಿ ಬಿಡುಗಡೆ ಮಾಡುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯ ಕೆಆರ್ಎಸ್ ಅಣೆಕಟ್ಟೆಗೆ 52,856 ಕ್ಯೂಸೆಕ್ ನೀರು ಒಳಹರಿವಿನ ರೂಪದಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಏನು ಅಪಾರ ಪ್ರಮಾಣದ ನೀರನ್ನು ಇದೀಗ ನದಿಗೆ ಬಿಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಜೂನ್ ತಿಂಗಳಿನಲ್ಲೇ ಕೂಡ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವ ಮೂಲಕವಾಗಿ ಹೊಸ ಇತಿಹಾಸವನ್ನು ಬರೆದಿದೆ. ಆ ನಿಟ್ಟಿನಲ್ಲಿ ಸದ್ಯ ಕೆಆರ್ಎಸ್ ಅಣೆಕಟ್ಟೆ ಬಹುತೇಕ ಭರ್ತಿ ಆಗಿರುವ ಹಿನ್ನೆಲೆಯಲ್ಲಿ ಬಂದಂಥ ನೀರೆಲ್ಲವನ್ನು ಕೂಡ ನದಿಗೆ ಬಿಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಈಗಾಗಲೇ ನದಿ ಪಾತ್ರದ ಜನರಿಗೂ ಕೂಡ ಜಿಲ್ಲಾಡಳಿತ ಅಲರ್ಟನ್ನು ಘೋಷಣೆ ಮಾಡಿದೆ. ತಮ್ಮ ಆಸ್ತಿ ಜಾನುವಾರುಗಳನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಇನ್ನೊಂದು ಕಡೆ ಪ್ರವಾಸಿಗರ ಹಿತದೃಷ್ಟಿಯಿಂದಾಗಿ ಕೂಡ ಪ್ರವಾಸಿ ಸ್ಥಳಗಳಿಗೆ ನಿರ್ಬಂಧವನ್ನು ಕೂಡ ಏರಲಾಗಿರುವಂಥದ್ದು. ಯಾಕಂದರೆ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ಹೋಗಬಾರ್ದು, ಯಾವುದೇ ರೀತಿಯಂಥ ಅವಘಡಗಳು ಜರುಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಈ ರೀತಿಯಾದಂಥ ಅಲರ್ಟನ್ನು ಘೋಷಣೆ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕಾವೇರಿ ನದಿ ಬೋರ್ಗರೆದು ಹರಿತಿರುವಂಥ ದೃಶ್ಯಾವಳಿಗಳು, ಮತ್ತೊಂದು ಕಡೆ ಕೆಆರ್ಎಸ್ ಡ್ಯಾಮ್ನಿಂದ ನೀರು ಬಿಡುಗಡೆ ಆಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರುವಂಥದ್ದು. 124.80 ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಮ್ ಇವತ್ತು 123.80 ಭರ್ತಿ ಆಗಿದೆ. ಕೆಆರ್ಎಸ್ ಡ್ಯಾಮ್ನ ಗರಿಷ್ಠ ಸಾಮರ್ಥ್ಯ ಇರುವಂಥದ್ದು 49.452 TMC ಗರಿಷ್ಠ ಸಾಮರ್ಥ್ಯ ಹೊಂದಿದ್ರೆ ಇವತ್ತು 48.062 TMC ಭರ್ತಿ ಆಗಿದೆ. ಒಟ್ಟಾರೆ ಕೆಆರ್ಎಸ್ ಅಣೆಕಟ್ಟೆ ಇದೀಗ ಸಂಪೂರ್ಣವಾಗಿ ಭರ್ತಿ ಆಗಿದೆ. ಒಂದು ಕಡೆ ಜೂನ್ ತಿಂಗಳಿನಲ್ಲೇ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವ ಮೂಲಕವಾಗಿ ಹೊಸ ಇತಿಹಾಸವನ್ನು ಬರೆದಿದೆ. ಇದು ಒಂದು ಕಡೆ ಖುಷಿಯಾದ ವಾತಾವರಣವಾದರೆ ಇನ್ನೊಂದು ಕಡೆ ಪ್ರವಾಹದ ಭೀತಿ ಕೂಡ ಇರುವಂಥದ್ದು. ಯಾಕಂದರೆ ಇದೀಗ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿ ಆಗಿರುವ ಹಿನ್ನೆಲೆಯಲ್ಲಿ ಬಂದಂಥ ನೀರೆಲ್ಲವನ್ನು ಕೂಡ ನದಿಗೆ ಬಿಡಬೇಕಾದಂಥ ಅನಿವಾರ್ಯ ಇದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರವಾಹದ ಮುನ್ಸೂಚನೆಯೂ ಕೂಡ ಕಾವೇರಿಯ ನದಿ ಪಾತ್ರದಲ್ಲಿ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್.